ನಡೀತಾ ಇದೆ. ತಾವು ದಾವಣಗೆರೆ ತಕ್ಷಣ ವಿಧಾನಸಭಾ ಉಪಚುನಾವಣೆಗೆ ಇಲ್ಲಿ ಆಗಮಿಸಿ ಸುಮಾರು ದಿನ ಆಯಿತು. ಇಲ್ಲಿನ ವಾತಾವರಣ ಏನು ಕಾಣ್ತಾ ಇದೆ ನಿಮಗೆ? ಇಲ್ಲಿನ ವಾತಾವರಣ ಕಾಂಗ್ರೆಸ್ ಪರವಾಗೇ ಇದೆ. ನಾವು ಸುಮಾರು ಒಂದು ವಾರದಿಂದ ಇಲ್ಲಿ ಬೀಡುಬಿಟ್ಟಿದ್ದೀವಿ. ಭಾಳಷ್ಟು ಏರಿಯಾಗಳನ್ನ ಭೇಟಿ ಕೊಟ್ಟಿದ್ದೀವಿ. ಎಲ್ಲ ಸಮುದಾಯದ ಜನರನ್ನು ಕೂಡ ಭೇಟಿ ಮಾಡಿದ್ದೀವಿ. ಇದೆಲ್ಲವನ್ನು ಕಂಡಾಗ ನಮಗೆ ಕಂಡು ಬಂದ ಚಿತ್ರಣ ಏನಂದರೆ, ಇಲ್ಲಿ ಖಂಡಿತವಾಗಿ 100ಕ್ಕೆ 100 ಕಾಂಗ್ರೆಸ್ ಜಯ ಗಳಿಸುತ್ತೆ. ಅಲ್ಲ, ಎಲ್ಲ ಮುಖಂಡರು ಬಂದು ಕಾಂಗ್ರೆಸ್ ಗೆಲ್ಲುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ. ಅದರಲ್ಲಿ ಪ್ರಾಕ್ಟಿಕಲ್ ಆಗಿ ಮುಸ್ಲಿಂ ಸಮುದಾಯದವರು ಕೆಲವೊಂದು ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ. ಅವರಿಗೆ ಯಾವ ಥರ ವಿಶ್ವಾಸದಲ್ಲಿ ತಾವು ತಗೊಳ್ತಾ ಇದ್ದೀರಿ? ಅಲ್ಲ, ಮುಸ್ಲಿಂ ಸಮುದಾಯದವರು ಬೇಸರ ಪಟ್ಕೊಂಡಿರೋದು ಇದು ನಿಜವಾಗಲೂ ಸೀಟ್ ಕೊಡಬೇಕಾಗಿದ್ದೆ. ಆದರೆ ಶಾಮನೂರು ಶಿವಶಂಕರಪ್ಪನವರ ಅವಧಿ 5 ವರ್ಷಗಳ ಕಾಲ. ಅನಿರೀಕ್ಷಿತವಾಗಿ ಅವರ ಸಾವು ಸಂಭವಿಸಿದ ಕಾರಣವಾಗಿ ಒಂದು ಉಪಚುನಾವಣೆ ಎದುರಿಸ್ತಾ ಇದ್ದೇವೆ. 2 ಕ್ಷೇತ್ರಗಳಲ್ಲಿ ಉಪಚುನಾವಣೆ ಎದುರಿಸ್ತಾ ಇದ್ದೇವೆ. ಇಲ್ಲಿ ಒಂದು ಪ್ರಶ್ನೆ ಏನು ಬರುತ್ತೆ ಅಂದರೆ, ಕೊಟ್ಟರೆ 2 ಕಡೆ ಬದಲಾವಣೆ ಮಾಡಬೇಕು. ಇಲ್ಲ, ಅನುಕಂಪದ ಆಧಾರದ ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಪದ್ಧತಿ ಇದೆ. ಯಾರು ಮರಣ ಹೊಂದುತ್ತಾರೋ ಅವರ ಕುಟುಂಬಕ್ಕೆ ಸೀಟ್ ಕೊಡುವಂಥದ್ದು ಮೊದಲಿಂದನೂ ನಡ್ಕೊಂಡು ಬಂದಿದೆ. ಒಂದು ಕುಟುಂಬಕ್ಕೆ ಕೊಟ್ಟು ಇನ್ನೊಂದು ಕುಟುಂಬಕ್ಕೆ ಕೊಡದೇ ಇದ್ದರೆ ಅದು ಒಂದು ತಪ್ಪು ಸಂದೇಶ ಹೋಗುತ್ತೆ. ಆಮೇಲೆ ಒಂದು ವೇಳೆ ಶಾಮನೂರು ಶಿವಶಂಕರಪ್ಪನವ್ರು ಬದುಕಿದ್ರೆ ಇನ್ನೂ 2 ವರ್ಷ ಅವಧಿ ಅವರೇ ಶಾಸಕರಾಗಿರ್ತಿದ್ರಲ್ಲ. ಆದ ಕಾರಣ ಈ ಒಂದು ತೀರ್ಮಾನವನ್ನು ಪಕ್ಷ ತಗೊಂಡಿದೆ. ಅಂದರೆ ನೆಕ್ಸ್ಟ್ 28ಕ್ಕೆ ಮತ್ತೆ ಚುನಾವಣೆ ಆಗುತ್ತೆ, ಆವಾಗ ಮುಸ್ಲಿಮ್ಸಿಗೆ ಅಲ್ಪಸಂಖ್ಯಾತರಿಗೆ ಅವಕಾಶ ಇದೆ ಪಕ್ಷದಲ್ಲಿ? ಖಂಡಿತವಾಗಲೂ ಇದೆ. ಯಾಕಂದರೆ ಎಲ್ಲ ಅಲ್ಪಸಂಖ್ಯಾತ ನಾಯಕರುಗಳು ಸೇರಿ ಸೀಟ್ ಕೊಡಲೇಬೇಕು ಅಂತೇಳಿ ಎಲ್ಲರೂ ಕೇಳ್ಕೊಂಡಂಥದ್ದು. ಅದಾದ ನಂತರ ಎಲ್ಲ ಸಮುದಾಯದ, ನಮ್ಮ ಅಲ್ಪಸಂಖ್ಯಾತ ಸಮುದಾಯದ ಎಲ್ಲ ನಾಯಕರುಗಳನ್ನ ಸೇರಿಸಿ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು, AICC ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವರು ಎಲ್ಲರೂ ಸೇರಿ ಒಮ್ಮತವಾಗಿ ತಗೊಂಡಿರುವಂಥ ತೀರ್ಮಾನ ಈ ಸಮರ್ಥಿಗೆ ಸೀಟ್ ಕೊಟ್ಟಿರುವಂಥದ್ದು. ಹಾಗಾಗಿ ಇದು ಬೇರೆ ಯಾವ ಉದ್ದೇಶವೂ ಅಲ್ಲ, ಎಲ್ಲರಿಗೂ ಒಪ್ಪಿಗೆ ಪಡೆದೇ ಕೊಟ್ಟಿರುವಂಥದ್ದು. ಸರ್, ಈಗ ದಾವಣಗೆರೆ ಅಂದರೆ ಶಾಮನೂರು ಫ್ಯಾಮಿಲಿ ಒಂದು ಡೈನಾಸ್ಟಿ ಥರ ಆಗಿಬಿಟ್ಟಿದೆ. ಅವ್ರ ಮಗಳು, ಅವ್ರ ಮಗ, ಸೊಸೆ, ಮೊಮ್ಮಗನೂ ಬಂದರೆ ಬೇರೆಯವ್ರಿಗೆ ಅವಕಾಶ ಕೊಡ್ತೀರಾ? ಈಗ ನಿಮಗೊಂದು ಉದಾಹರಣೆ ಕೊಡೋದಾದರೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರು ಮಲ್ಲಿಕಾರ್ಜುನ ಅವರು ಶ್ರೀಮತಿಯವರೇನು ಸೀಟ್ ಕೇಳಿರಲಿಲ್ಲ, ಅವ್ರ ಕುಟುಂಬದವ್ರು ಯಾರೂ ಕೇಳಿರಲಿಲ್ಲ. ಇಲ್ಲಿ ನಾವೊಂದು 20-25 ವರ್ಷ ಆಗಿತ್ತು ಇಲ್ಲಿ ಒಂದು ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ನಾವು ಗೆದ್ದು, ಪಕ್ಷನೇ ಅವ್ರನ್ನ ಬಲವಂತ ಮಾಡಿ ಅವ್ರನ್ನ ಇಳಿಸಿದ್ದು. ಅವರಂತೂ ಯಾವತ್ತೂ ಕೇಳಿರಲಿಲ್ಲ. ಹಾಗಾಗಿ ಇಲ್ಲಿ ಕುಟುಂಬ ರಾಜಕಾರಣ ಅನ್ನೋದಕ್ಕಿಂತ ಪಕ್ಷದ ಒಂದು ಲೆಕ್ಕಾಚಾರಗಳು ಕೂಡ ಗಣನೆಗೆ ತಗೋಬೇಕಾಗುತ್ತೆ. 28ಕ್ಕೂ ಪಕ್ಷ ಲೆಕ್ಕಾಚಾರ ಹಾಕಿ ಮತ್ತೊಮ್ಮೆ ಶಾಮನೂರು ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಇಲ್ಲ, ನೀವು ಕೇಳ್ತಾ ಇರೋ ಪ್ರಶ್ನೆ ಕರೆಕ್ಟಾಗಿದೆ. ನಮಗೆ ಏನು ಮಾಹಿತಿ, ನನಗಿರೋ ಮಾಹಿತಿ 28ರ ಚುನಾವಣೆಗೆ ಅತಿ ಹೆಚ್ಚಿನ ಸ್ಥಾನವನ್ನು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಕೊಡ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಈಗಾಗಲೇ ನಮ್ಮಲ್ಲಿ ಪ್ರಪ್ರಥಮ ಬಾರಿಗೆ ಒಬ್ಬ ಅಲ್ಪಸಂಖ್ಯಾತ ನಾಯಕನನ್ನು ಸಭಾಪತಿ ಮಾಡಿದ್ದಾರೆ. ಇದುವರೆಗೂ ಯಾವತ್ತೂ ಮಾಡಿರಲಿಲ್ಲ. ಸಲೀಂ ಅಹಮದ್ ಅವ್ರನ್ನ ಕಾರ್ಯಾಧ್ಯಕ್ಷರು ಮಾಡಿತ್ತು ಪಕ್ಷ. ಆ ರೀತಿ ನೋಡಿದ್ರೆ ಭಾಳ ಹಲವಾರು ಉದ್ಯೋಗಗಳನ್ನು ನಮಗೆ ಆಲ್ರೆಡಿ ಪಕ್ಷ ಕೊಟ್ಟಿದೆ. ಈ ಹಿಂದೆ ಸನ್ಮಾನ್ಯ SM ಕೃಷ್ಣ ಅವ್ರ ಕಾಲದಲ್ಲಿ 5 ಜನಕ್ಕೆ ಮಂತ್ರಿಗಳಿಗೆ ಕೊಡ್ತಿದ್ರು. ಹೌದು. ಈ ಅವಧಿಯಲ್ಲಿ ನೀವು ಬರೀ 2 ಮುಸ್ಲಿಮ್ಸ್ ಕೊಟ್ಟಿದ್ದೀರ. ಹೇಳಿ ಮತ್ತೆ ಮುಂದೆ 28ಕ್ಕೆ ಕೊಡ್ತೀರಾ ಅಂತ ಏನಾದರೂ ಆಶ್ವಾಸನೆ ಇದೆ ಪಕ್ಷದಿಂದ? ಹೌದು, ಖಂಡಿತವಾಗ್ಲೂ ಇದೆ. SM ಕೃಷ್ಣ ಅವರ ಕಾಲದಲ್ಲಿ ಮಂತ್ರಿಗಳ ಸ್ಥಾನ ಭಾಳ ಜಾಸ್ತಿ ಇತ್ತು. ಅವಾಗ ಭಾಳಷ್ಟು ಜನಕ್ಕೆ ಅವಕಾಶ ಕೊಟ್ಟರು. ಎಷ್ಟು ಜನ ಮುಸ್ಲಿಮ್ಸು ಅಲ್ಪಸಂಖ್ಯಾತರು ಕಾಂಗ್ರೆಸ್ಸಿಗೆ ಒಲವು ಜಾಸ್ತಿ ತೋರಿಸ್ತಿದ್ದಾರೆ, ಅಷ್ಟು ಅವರ ರೆಪ್ರೆಸೆಂಟೇಷನ್ ಕಡಿಮೆ ಆಗ್ತಾ ಇದೆ ಕಾಂಗ್ರೆಸ್ಸಲ್ಲಿ. ಅಲ್ಲ, ಇದು ಈ ಮಾತನ್ನು ನಾನು ಒಪ್ಕೊಳ್ತೇನೆ. ಯಾಕೆಂದರೆ ಈ ನಮಗೇನಾಗುತ್ತೆ, ನಾವು ಕೂಡ ಇದ್ರ ಬಗ್ಗೆ ಭಾಳಷ್ಟು ದೊಡ್ಡ ಧ್ವನಿಯನ್ನು ಎತ್ತಿದ್ದೀವಿ. ಎಲ್ಲ ನಮ್ಮ ನಾಯಕರುಗಳೆಲ್ಲ ಎತ್ತಿದ್ದಾರೆ. ನಾವು ಎಲ್ಲಿ ಗೆಲ್ತೀವೋ, ಗೆಲ್ಲೋದಕ್ಕೆ ಅವಕಾಶ ಇದೆಯೋ ಅಲ್ಲಿ ನಮಗೆ ಕೊಡಿ, ನಮಗೆ ಎಲ್ಲಿ ಸೋಲುವಂಥ ಜಾಗದಲ್ಲಿ ಕೊಟ್ಟು ಕೋಟಾ ಸಿಸ್ಟಮ್ ಮಾಡಬೇಡಿ ಅಂತೇಳಿ ಎಲ್ಲ ನಾಯಕರುಗಳು ಒತ್ತಡ ಹಾಕಿದ್ದರಿಂದ ಈಗ ನಮಗೆ ಅವರು ಮಾತು ಕೊಟ್ಟಿದ್ದಾರೆ. ಮುಂದೆ ಬರುವಂತಹ ಎಲ್ಲ ನಿಮ್ಮ ಅವಕಾಶಗಳಲ್ಲಿ ಅಲ್ಪಸಂಖ್ಯಾತರಿಗೆ ನಾವು ಅತಿ ಹೆಚ್ಚಿನ ಸ್ಥಾನವನ್ನು ಕೊಡ್ತೇವೆ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ. ಹಾಗಾಗಿ ನಂಬಿಕೆ ಇದೆ. ಸರ್ಕಾರದಲ್ಲಿ ಇರುವಂತಹ ಎಲ್ಲ ಸಮುದಾಯದ ಬಹಳಷ್ಟು ಒಂದು ಪ್ರಯತ್ನ ಮಾಡಿ ಈ ಒಂದು ಚುನಾವಣೆಯ ಪ್ರಚಾರ ಮಾಡ್ತಾ ಇದ್ದಾರೆ. ನಿಮಗೆ ಎಷ್ಟು ಪ್ಲಸ್ ಆಗ್ತಾ ಇದೆ, ಎಷ್ಟು ಮೈನಸ್ ಆಗ್ತಾ ಇದೆ, ಏನಾದರೂ ಹೇಳ್ತೀನಿ? ನೋಡಿ ಸರ್, ನಮಗೆ ಉಪಚುನಾವಣೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಬಂದು ಇಲ್ಲಿ ನಿಂತು ಕೆಲಸ ಮಾಡೋದು ಸಹಜ. ಆದರೆ ಜನರ ನಾಡಿ ಮಿಡಿತಾನೆ ಬೇರೆ ಇದೆ.
ನಾವು ಅದನ್ನು ನಾಡಿ ಮಿಡ್ತಾ ನೋಡಿದಾಗ ಖಂಡಿತವಾಗಲೂ ಜನರ ಒಲವು ಕಾಂಗ್ರೆಸ್ ಪಕ್ಷದ ಕಡೆಗೆ ಇದೆ. ಇದು ನಾವು ಪಕ್ಷದ ಕಟ್ಟಾಳುಗಳಾಗಿ ನಾವು ಬರಬೇಕು, ನಮ್ಮ ಸೇವೆ ನಾವು ಮಾಡಬೇಕು, ಆದರೆ ಖಂಡಿತವಾಗಲೂ ನಾವು ಗೆಲ್ತೀವಿ. ಸರ್, ಕೊನೆ ಪ್ರಶ್ನೆ, ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ನಿಮ್ಮ ಪಕ್ಷದ ಕಡೆಯಿಂದ, ನಿಮ್ಮ ಕಡೆಯಿಂದ ಏನು ಹೇಳಕ್ಕೆ ಬಯಸ್ತೀರಿ? ನಾನು ಇಲ್ಲಿನ ಮತದಾರರಿಗೆ ಏನು ಹೇಳ್ತೇನೆ ಅಂತ ಹೇಳಿದ್ರೆ, ನಾವು ನಮ್ಮನ್ನು ಆಶೀರ್ವಾದ ಮಾಡಿ ನಮ್ಮ ಪಕ್ಷವನ್ನು ತಾವು ಅಧಿಕಾರಕ್ಕೆ ತಂದ ನಂತರ ನಾವು ಏನು ಮಾತು ಕೊಟ್ಟಿದ್ದೀವೋ ಆ ಮಾತಿನ ಪ್ರಕಾರ ನಡ್ಕೊಂಡಿದ್ದೀವಿ. ಇನ್ನೂ ಮುಂದೆ 2 ವರ್ಷ ಇದೆ. ಇನ್ನೂ ಹೆಚ್ಚಿನ ಒಂದು ಅವಕಾಶವನ್ನು ಎಲ್ಲ ಜನರಿಗೂ ಮಾಡಿಕೊಡುತ್ತೆ ನಮ್ಮ ಕಾಂಗ್ರೆಸ್ ಪಕ್ಷ. ಹಾಗಾಗಿ ನಮ್ಮ ಮೇಲೆ ವಿಶ್ವಾಸವಿಡಿ. ನಾವು ನುಡಿದಂತೆ ನಡೆದಿದ್ದೇವೆ. ನಮ್ಮ ಶ್ರಮಕ್ಕೆ ಕೂಲಿ ಕೇಳ್ತಾ ಇದ್ದೇವೆ. ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದ್ದೀವಿ. ನನ್ನ ಹೆಸರು ಚಾಂದ್ ಪಾಷಾ ಅಂತೇಳಿ, KPCC ಜನರಲ್ ಸೆಕ್ರೆಟರಿ.